ಉಡುಪಿಯಲ್ಲಿ ಕ್ರಿಶ್ಚಿಯನ್ ಧರ್ಮ ಪ್ರಚಾರಕ್ಕೆ ಹೋದವರನ್ನ ತಡೆದಂತಹ ಘಟನೆ ನಡೆದಿದೆ. ಅಷ್ಟೆಲ್ಲ ಅಟ್ಟಾಡಿಸಿ ಹೊಡೆದಿದ್ದಾರೆ, ಮತಾಂತರಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಇವರನ್ನ ಅಟ್ಟಾಡಿಸಿಕೊಂಡು ಸ್ಥಳೀಯರು ಹೊಡೆದಿದ್ದಾರೆ. ಕೈನಲ್ಲಿ ದೊಣ್ಣೆ ಹಿಡಿದು ಅಟ್ಟಾಡಿಸ್ಕೊಂಡು ಹೋಗಿದ್ದಾರೆ. ಉಡುಪಿ ಜಿಲ್ಲೆ ಬ್ರಹ್ಮಾವರದ ಉಪ್ಪಿನಕೋಟೆ ಬಳಿ ಈ ಘಟನೆ ನಡೆದಿದೆ. ಧರ್ಮ ಪ್ರಚಾರಕ್ಕೆ ಉಪ್ಪಿನಕೋಟೆಗೆ ಬಂದಿದ್ರಂತೆ ಇಬ್ಬರು ಮಹಿಳೆಯರಂತೆ, ಮತಾಂತರ ಮಾಡೋದಕ್ಕೆ ಬಂದಿದ್ದಾರೆ ಅಂತ ವ್ಯಕ್ತಿ ಕೋಪಗೊಂಡು ಇಬ್ಬರು ಮಹಿಳೆಯರನ್ನ ಅಟ್ಟಾಡಿಸಿಕೊಂಡು ಹೋಗಿದ್ದಾರೆ. ಮಿಷನರಿ ಬರ ಮಿಷನರಿ ಗಿಷನರಿ ಹಿಂದೂ ಧರ್ಮ ಕನ್ವರ್ಟ್ ನಡೆಯಲ್ಲ ಬಂದ್ರು ಇತ್ತಲ್ಲ, ಮಕ್ಕಳ ಹತ್ರ ಬತ್ತೀಯ ಮಗಿನ ಎತ್ಕೊಂತಲೇ, ನನ್ನ ಸೊಸಿನ ಎತ್ಕೊಂತೀನಲ್ಲೇ, ನನ್ನ ಸೊಸಿನ. ಇನ್ನೊಂದ್ಸಲ ಉಪ್ಪಿನಕೋಟೆ ಬ್ರಹ್ಮವರ ಕಾಲು ಹಾಕ್ರೆ ಮನಿ ಬಾಲಿ ಬಂದ್ರೆ ಬಾ 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 ಮಿಷನರಿ ಬಾ ಮಿಷನರಿ ಬರ. ಮತಾಂತರ ಮಾಡೋದಕ್ಕೆ ಬಂದಿದ್ರು ಈ ಮಹಿಳೆಯರು ಅಂತ ಹೇಳಲಾಗಿದೆ. ಆ ವ್ಯಕ್ತಿ ಆಕ್ರೋಶಗೊಂಡು ಅವ್ರನ್ನ ಓಡಿಸ್ತಾ ಇರ್ತಕ್ಕಂಥದ್ದು. ಮತಾಂತರಕ್ಕೆ ಬಂದಿದ್ದೀರಾ, ಮಿಷನರಿ ಹೆಸರು ಹೇಳ್ಕೊಂಡು ಬಂದಿದ್ದೀರಾ ಅಂತ ಆ ವ್ಯಕ್ತಿ ಅವ್ರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಉಪ್ಪಿನಕೋಟೆ ಭಾಗಕ್ಕೆ ಇನ್ನೊಂದು ಸಾರಿ ಬಂದರೆ ಪರಿಸ್ಥಿತಿ ನೆಟ್ಟಿಗಿರೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇವರು ಮತಾಂತರಕ್ಕೆ ಬಂದಿದ್ರು ಅಲ್ಲಿ ಅಂತ ತತ್ಸಂಬಂಧಿ ಸಾಹಿತ್ಯವೋ ಏನೋ ಪುಸ್ತಕವೋ ಮತ್ತೊಂದೋ ಹಿಡ್ಕೊಂಡು ಅದನ್ನೆಲ್ಲ ಹೇಳ್ಕೊಂಡು ಬಂದಿದ್ದಾರೆ ಅನ್ನೋಂಥ ಆರೋಪ. ಧರ್ಮ ಪ್ರಚಾರಕ್ಕೆ ಬಂದಿದ್ದಾರೆ ಅಲ್ಲಿ ಅಂತ. ಹಾಗೆ ಬಂದವರಿಗೆ ಸ್ಥಳೀಯರು ಬುದ್ಧಿ ಕಲಿಸಿದ್ದಾರೆ. ಬಲವಂತದ ಮತಾಂತರ ಭಾರತೀಯ ಕಾನೂನಿನ ಪ್ರಕಾರ ಅಪರಾಧ ಆಗತ್ತೆ. ಅಲ್ಲಿ ಮನವೊಲೈಕೆಗಾಗಿ ಮತಾಂತರಕ್ಕಾಗಿ ಮಿಷನರಿ ಹೆಸರು ಹೇಳ್ಕೊಂಡು ಬಂದಿರತಕ್ಕಂಥ ಜನಗಳು ಕಂಡು ಬಂದಿದ್ದಾರೆ. ಅವರ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಸಿಡಿದೆದ್ದಿದ್ದಾರೆ.